ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿ ದಾಖಲೆ ನಿರ್ಮಿಸಿರುವ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಎಆರ್ ಕೃಷ್ಣಮೂರ್ತಿ ರವರ ಅಭಿಮಾನ ಬಳಗದಿಂದ ವತಿಯಿಂದ ಒತ್ತಾಯಿಸಲಾಯಿತು. ಯಳಂದೂರು ಪಟ್ಟಣದ ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಚೇರಿಯಲ್ಲಿ ಎಆರ್ ಕೃಷ್ಣಮೂರ್ತಿ ಅವರ ಅಭಿಮಾನಿ ಬಳಗದ ವತಿಯಿಂದ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಕೆನಕನಹಳ್ಳಿ ಪ್ರಭು ಪ್ರಸಾದ್ ಅವರು ಮಾತನಾಡಿ, ಈ ರಾಜ್ಯ ಕಂಡ ಅಪ್ರತಿಮ ಧೀಮಂತ ರಾಜ್ಯ ನಾಯಕ ರಾಜ್ಯಪಾಲರಾದ ದಿವಂಗತ ಬಿ ರಾಚಯ್ಯನವರು ಈ ಕ್ಷೇತ್ರದಿಂದ ಪ್ರಥಮ ಶಾಸಕರಾಗಿ ಅನೇಕ ರೀತಿಯ ಜನಪರ ಕಾರ್ಯಕ್ರಮ ರೂಪಿಸಿ ರಾಜ್ಯ ಮತ್ತು ಕೇಂದ್ರದಲ್ಲಿ ಸಚಿವರಾಗಿ ರಾಜ್ಯಕ್ಕೆ ಅನೇಕ ರೀತಿಯಲ್ಲಿ ಕೊಡುಗೆ ಜನಮನ್ನಣೆ ಗಳಿಸಿರುವ ದಿವಂಗತ ಬಿ ರಾಚಯ್ಯನವರ ಸುಪುತ್ರರಾದ ಶಾಸಕ ಎಆರ್ ಕೃಷ್ಣಮೂರ್ತಿರವರು 3 ಬಾರಿ ಶಾಸಕರಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ರಾಜ್ಯದಲ್ಲಿ ದಕ್ಷ ಪ್ರಾಮಾಣಿಕ ಹಗಲು ಇರುಳು ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದು ಕ್ಷೇತ್ರಕ್ಕೆ 500 ಕೋಟಿ ರು ಹೆಚ್ಚು ಅನುದಾನ ತರುವ ಮೂಲಕ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. 24x7 ಕೆಲಸ ಮಾಡುತ್ತಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಜಿಲ್ಲೆ ಅಭಿವೃದ್ಧಿಗೆ ಸಹಕಾರಿ ಆಗುವ ರೀತಿಯಲ್ಲಿ ಕ್ಷೇತ್ರದ ಮಾನ್ಯ ಜನಪ್ರಿಯ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರಿಗೆ ಸಚಿವರನ್ನಾಗಿ ಮಾಡಬೇಕೆಂದು ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಮುಖಂಡರಾದ ಕಂದಹಳ್ಳಿ ನಂಜುಂಡಸ್ವಾಮಿ, ಹೊನ್ನೂರು ರಾಘವೇಂದ್ರ ಪ್ರಸಾದ್, ಬೂದಿತಿಟ್ಟು ಮಹದೇವರವರು, ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ದುಗ್ಗಹಟ್ಟಿ ಜಿ ಮಾದೇಶ್, ಈರಣ್ಣ ಟೌನ್ ಪಂಚಾಯಿತಿ ಮಾಜಿ ನಾಮನಿರ್ದೇಶಿತ ಸದಸ್ಯರಾದ ಮುನ್ವರ್ ಬೇಗ್, ತಾಲೂಕು ಗ್ಯಾರಂಟಿ ಯೋಜನೆಯ ಸದಸ್ಯರಾದ ವಿಶ್ವ ಗಣಿಕನೂರು, ವೈಕೆ ಮೊಳೆ, ವಿಜಯ್ ಹಾಜರಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ಪ್ರಜಾಪವ ಟಿವಿ, ಯಳಂದೂರು. ಈಗ ಏನು ಮಂತ್ರಿಮಂಡಲ ರಚನೆ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ತಮ್ಮೆಲ್ಲರ ಮುಖಾಂತರ ಇವತ್ತು ಕಳಿಸ್ತಾ ಇದ್ದೇವೆ. ಯಾಕೆಂದರೆ ಎಆರ್ ಕೃಷ್ಣಮೂರ್ತಿಯವರು ಕಳೆದ ಸುಮಾರು 3ನೇ ಬಾರಿ ಇವತ್ತು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಹಿಂದೆ ಸಂತೇಮರಳ್ಳಿ ಕ್ಷೇತ್ರ ಇದ್ದ ಸಂದರ್ಭದಲ್ಲಿ 2 ಬಾರಿ ಶಾಸಕರಾಗಿ ಅವರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಆ ಕ್ಷೇತ್ರದಲ್ಲಿ ಮಾಡುವ ಮುಖಾಂತರ ನಾವು ಈ ಸಭೆಯ ಕರೆದಿರ್ತಕ್ಕಂಥ ಉದ್ದೇಶ, ಮೊದಲನೇದಾಗಿ ನಮ್ಮ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರರು ಆದಂಥ ಎಆರ್ ಕೃಷ್ಣಮೂರ್ತಿ ಅವರಿಗೆ ಈಗ ಏನು ಮಂತ್ರಿಮಂಡಲ ರಚನೆ ಆಗ್ತಾ ಇದೆ, ಆ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ತಮ್ಮೆಲ್ಲರ ಮುಖಾಂತರ ಇವತ್ತು ಕಳಿಸ್ತಾ ಇದ್ದೇವೆ. ಯಾಕೆಂದರೆ ಎಆರ್ ಕೃಷ್ಣಮೂರ್ತಿಯವರು ಕಳೆದ ಸುಮಾರು 3ನೇ ಬಾರಿ ಇವತ್ತು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಹಿಂದೆ ಸಂತೇಮರಳ್ಳಿ ಕ್ಷೇತ್ರ ಇದ್ದ ಸಂದರ್ಭದಲ್ಲಿ 2 ಬಾರಿ ಶಾಸಕರಾಗಿ ಅವರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಆ ಕ್ಷೇತ್ರದಲ್ಲಿ ಮಾಡುವ ಮುಖಾಂತರ ಜನರಲ್ಲಿ ಒಂದು ಸಂತಸವನ್ನು, ಒಂದು ಅಭಿವೃದ್ಧಿಯ ಪರ್ವವನ್ನು ನೀಡಿದಂಥ ಒಬ್ಬ ವ್ಯಕ್ತಿಯವರು. ಅದೇ ಯಾಕೆಂದರೆ ಅವರ ತಂದೆ ದಿವಂಗತ ಬಿ ರಾಚಯ್ಯನವರು ಇಡೀ ರಾಜ್ಯದಲ್ಲಿ ಇವತ್ತು ಒಬ್ಬ ಮುತ್ಸದ್ದಿ ರಾಜಕಾರಣಿಯಾಗಿ ಅವರು ಯಾವುದೇ ಇಲಾಖೆಯನ್ನು ನೀಡದೆ ಎಲ್ಲ ಇಲಾಖೆಗಳನ್ನು ಕೂಡ ಕಾರ್ಯವನ್ನು ನಿರ್ವಹಿಸಿ ಅದರಲ್ಲೂ ನಮ್ಮ ಚಾಮರಾಜ ಜಿಲ್ಲೆಯ ಅಭಿವೃದ್ಧಿಗೆ ಹಲವಾರು ಕೊಡುಗೆಗಳನ್ನು ನೀಡಿ ಹೋಗಿರ್ತಕ್ಕಂಥ ತಾವೆಲ್ಲ ನೋಡಿದ್ದೀರಿ. ಅವರ ಹಾದಿಯಲ್ಲೇ ಅವರ ಮಗನಾದಂಥ ಎಆರ್ ಕೃಷ್ಣಮೂರ್ತಿ ಸಾಹೇಬ್ರವರು ಶಾಸಕರು ಎಆರ್ ಕೃಷ್ಣಮೂರ್ತಿ ಅವರಿಗೆ ನಮ್ಮ ಯಳಂದೂರು ತಾಲೂಕು ಅಭಿಮಾನಿ ಬಳಗದ ವತಿಯಿಂದ ರಾಜ್ಯದ ಅಧ್ಯಕ್ಷರು, KPC ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು, ಹಾಗೆ ರಾಷ್ಟ್ರದ KPC ಅಧ್ಯಕ್ಷರು, AICC ಅಧ್ಯಕ್ಷರು ಮತ್ತು ನಾಯಕರುಗಳಿಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಭಾಗದಲ್ಲಿ ದಲಿತ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಿ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ ನೀಡಿಲ್ಲ ಅನ್ನೋದು ನನ್ನ ಭಾವನೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಕೊಳ್ಳೇಗಾಲ ಕ್ಷೇತ್ರದ ಮೀಸಲು ಕ್ಷೇತ್ರದಲ್ಲಿ ಗೆದ್ದಂಥ ಶಾಸಕರಿಗೆ ತಾವು ಈ ಬಾರಿ ಸಚಿವ ಸ್ಥಾನವನ್ನು ನೀಡಬೇಕಾಗಿ ತಮ್ಮಲ್ಲಿ ಕೋರುತ್ತೇನೆ.